ಎಂತ ಕಾಲ ಬಂತಪ್ಪ ಅಂದ್ರೆ ಕಷ್ಟಪಟ್ಟು ದುಡಿದು ತಿನ್ನೋಣ ಅಂತ ಯಾವುದಾದ್ರೂ ಸಣ್ಣ ಉದ್ಯಮಕ್ಕೆ ಕೈ ಹಾಕಲು ಹೊರಟರೆ ಈ ಭ್ರಷ್ಟ ಅಧಿಕಾರಿಗಳಿಂದ ಅದಕ್ಕೂ ಅಡ್ಡಗಾಲು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥದ್ದೇ ಭ್ರಷ್ಟ ಅಧಿಕಾರಿಯೊಬ್ಬರಿಗೆ ಧಾರವಾಡದಲ್ಲಿ ಲೋಕ ಶಾಕ್ ನೀಡಿದೆ. ಹಾಗಾದ್ರೆ ಏನಿದು ಘಟನೆ? ಯಾರು ಆ ಅಧಿಕಾರಿ? ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾದ್ರೂ ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ಹೌದು ವೀಕ್ಷಕರೇ, ರೊಟ್ಟಿ ಮಷಿನ್ಗೆ ಲೈಸೆನ್ಸ್ ನೀಡಲು ಹಣ ಕೇಳಿದ ಹೆಲ್ತ್ ಇನ್ಸ್ಪೆಕ್ಟರ್ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಧಾರವಾಡ ವಲಯ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹೆಲ್ತ್ ಇನ್ಸ್ಪೆಕ್ಟರ್ ಹೀನಾ ಕೌಸರ್ ಕುರಹಟ್ಟಿ ಎಂಬುವರು ಅರ್ಜಿದಾರರಿಂದ 4,500 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎಂಬ ಆರೋಪ ಕೇಳಿ ಬಂದಿದೆ. ಧಾರವಾಡದ ಮಳೆಪ್ಪ ತಳವಾರ್ ಎಂಬುವರು ರೊಟ್ಟಿ ಮಷಿನ್ಗೆ ಲೈಸೆನ್ಸ್ ಪಡೆಯಲು ಅರ್ಜಿ ಸಲ್ಲಿಸಿದ್ದರು. ಈ ವೇಳೆ ಲೈಸೆನ್ಸ್ ನೀಡಲು ಹಣ ಕೇಳಲಾಗಿದೆ ಎನ್ನಲಾಗಿದೆ. ಇದರಿಂದ ಬೇಸತ್ತ ಅರ್ಜಿದಾರ ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು. ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ತಂಡ ಕಾರ್ಯಾಚರಣೆ ನಡೆಸಿ ಹಣ ಸ್ವೀಕರಿಸುತ್ತಿದ್ದ ವೇಳೆಯೇ ಹೆಲ್ತ್ ಇನ್ಸ್ಪೆಕ್ಟರ್ ಅನ್ನು ಬಲೆಗೆ ಬೀಸಿದ್ದಾರೆ. ಸದ್ಯ ಅಧಿಕಾರಿಯನ್ನು ವಶಕ್ಕೆ ಪಡೆದು ಮುಂದಿನ ತನಿಖೆ ಮುಂದುವರಿಯಲಿದೆ. ಇದರಿಂದಾಗಿ ಭ್ರಷ್ಟ ಅಧಿಕಾರಿಗಳಲ್ಲಿ ನಡುಕ ಉಂಟಾಗಿದ್ದು, ಇನ್ನು ಮುಂದೆಯಾದರೂ ಬಡವರ ಕಣ್ಣೀರಿಗೆ ಅಧಿಕಾರಿಗಳು ಕಾರಣವಾಗದಿರಲಿ.